ಈ ಕ್ಲಾಸ್ ಸ್ಟ್ರೆಂತ್ 78. ಈ ಕ್ಲಾಸ್ ಸ್ಟ್ರೆಂತ್ 78 ಕರೆಕ್ಟಾ? ಹಾ ಸರ್. ರೆಗ್ಯುಲರ್ ಆಗಿ ನಾವ್ ಇಷ್ಟೇ ಜನ ಸರ್ ಮ್ಯಾಥ್ಸ್ ಕ್ಲಾಸ್ ಅಟೆಂಡ್ ಆಗೋದು. ಬ್ರೇಕ್ ಆದ್ಮೇಲೆ ಯಾರು ಕ್ಲಾಸಿಗೆ ಬರಲ್ಲ ಸರ್, ಮಾಸ್ ಬಂಕ್ ಮಾಡ್ತಾರೆ. ಒನ್ ಬೈಟ್ ಕಾಫಿ ಪ್ಲೀಸ್. ಇಂಜಿನಿಯರಿಂಗ್ ಮ್ಯಾಥ್ಸ್ ಕ್ಲಾಸ್ಗೆ ಮಾಸ್ ಬಂಕ್ ಮಾಡಿದವರು ಕೈ ಎತ್ತಿ. ಹಲೋ ಸ್ಟೂಡೆಂಟ್ಸ್, ಕಮ್ ಟು ದಿಸ್ ರೂಮ್. ಬನ್ನಿ ಬನ್ನಿ, ಕಮ್ ಕಮ್ ಕಮ್. ಕಮ್ ಫಾಸ್ಟ್ ಫಾಸ್ಟ್. ಕಾಲೇಜ್ ಕ್ಲೋಸ್ ಆದ್ಮೇಲೆ ಇದೆ. ಏಯ್ ನಿಮ್ಮಪ್ಪ ಕಣೋ. ಅಪ್ಪ, ನೀವು ಶಾಂತಿ ಸಾಗರ್ ಅಲ್ಲಿ ಮ್ಯಾನೇಜರ್ ಅಂತ ಹೇಳಿದ್ರಿ. ನೀವು ಈ ಥಿಯೇಟರ್ ಅಲ್ಲ ಕೆಲಸ ಮಾಡೋದು? ಸಂಜೆ ಮನೆಗೆ ಬಾ, ಮಾತಾಡೋಣ. ಶಾಕ್ ಆಯ್ತಾ ನಿಮ್ಮಪ್ಪ ಇಲ್ಲಿ ಕೆಲಸ ಮಾಡೋದನ್ನ ನೋಡಿ? ಅವ್ರಿಗೂ ನಿನ್ನ ಇಲ್ಲಿ ಈ ರೀತಿ ನೋಡಿ ಶಾಕ್ ಆಗಿರುತ್ತೆ. ನೀನ್ ಕಾಲೇಜಲ್ಲಿ ಇದೆಯಾ ಅಂತ ಅವ್ರು ನಂಬಿದ್ದಾರೆ. ಅವರು ಶಾಂತಿಸಾಗರ್ ಮ್ಯಾನೇಜರ್ ಅಂತ ನೀನ್ ನಂಬಿದೀಯ. ಅವ್ರು ಕೆಲಸ ಮಾಡ್ತಿರೋ ಜಾಗ ಸುಳ್ಳಾಗಿರ್ಬೋದು, ದುಡಿತಾ ಇರೋದು ಸತ್ಯ. ನೀನ್ ಕಾಲೇಜಲ್ಲಿ ಇದೆಯಾ ಅಂತ ಅನ್ಕೊಂಡಿರೋದು ಸುಳ್ಳು. ಅವ್ರು ಥಿಯೇಟರ್ ಅಲ್ಲಿ ಕೆಲಸ ಮಾಡೋದನ್ನ ಮುಚ್ಚಿಟ್ಟಿದ್ದು ತಾನ್ ಪಡೋ ಕಷ್ಟ ತನ್ನ ಮಗನ್ ಗೊತ್ತಾಗ್ಬಾರ್ದು ಅಂತ. ಅವ್ರಿಗೂ ಅವಮಾನ ಆಗುತ್ತೆ ಅಂತಲ್ಲ. ನಿಮ್ಗಳ ತಂದೆ ತಾಯಿನೂ ಕಷ್ಟಪಟ್ಟೆ ದುಡಿಯೋದು. ಆ ಕಷ್ಟದ ದುಡಿಮೆನ ನಿಮ್ಮ ಹತ್ರ ಹೇಳ್ಕೊಡಲ್ಲ. ಕೊಡ್ತೀನಿ ಇದ್ರೆ ಹೇಗೆ ಇಂಪ್ರೂವ್ ಆಗ್ತಾರೆ? ಅವ್ರಿಗೆ ಕನ್ನಡ ಅರ್ಥ ಆಗುತ್ತೆ ಅಂದ್ಮೇಲೆ ಕನ್ನಡದಲ್ಲೇ ಹೇಳ್ಕೊಡ್ಬೇಕು. ಇಂಗ್ಲಿಷ್ ಒಂದು ಭಾಷೆ ಅಷ್ಟೇನೆ, ಜ್ಞಾನ ಅಲ್ಲ.